ಬೆಂಗಳೂರಿನಲ್ಲಿ ಒರಿಸ್ಸಾ ಮೂಲದ ಯುವತಿ ಮೇಲೆ ಅತ್ಯಾಚಾರ ಯತ್ನ ನಡೆದಿದೆ. ವೈಟ್ಫೀಲ್ಡ್ ಬಳಿಯ ನಾಗುಂಡನಹಳ್ಳಿಯಲ್ಲಿ ಕಳೆದ ರಾತ್ರಿ ಘಟನೆ ನಡೆದಿದ್ದು, ಅತ್ಯಾಚಾರಕ್ಕೆ ಯತ್ನಿಸಿದ 4 ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿಯಾಗಿರುವ ನಿಲಿಮಾ ಪ್ರತಿದಿನ ರಾತ್ರಿ 1 ಗಂಟೆ ಸುಮಾರಿಗೆ ಕೆಲಸದಿಂದ ವಾಪಸ್ ಆಗ್ತಾ ಇದ್ರು. ಇದನ್ನ ಗಮನಿಸಿದ್ದ ಮಂಜು, ಮುರುಳಿ, ಹರೀಶ್, ಕಾವೇರಪ್ಪ ನಿನ್ನೆ ರಾತ್ರಿ ಮನೆಗೆ ನುಗ್ಗಿದ್ರು. ಈ ವೇಳೆ ನಿಲಿಮಾ ಕೂಗಾಟದಿಂದ ಎಚ್ಚೆತ್ತ ಮನೆ ಮಾಲೀಕ ಶ್ರೀನಿವಾಸ್ ತಕ್ಷಣವೇ ಮನೆಯತ್ತ ಧಾವಿಸಿದ್ರು. ಇದರಿಂದ ಗಾಬರಿಗೊಂಡ ಯುವಕರು ಪರಾರಿಯಾದರು. ತಕ್ಷಣವೇ ಶ್ರೀನಿವಾಸ್ ವೈಟ್ಫೀಲ್ಡ್ ಪೊಲೀಸರಿಗೆ ದೂರನ್ನ ನೀಡಿದ್ರು. ಕಾರ್ಯಪ್ರವೃತ್ತರಾದ ಪೊಲೀಸರು 4ರನ್ನೂ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹನ್ನೆರಡೂವರೆ ಅಂದರೆ 1 ಗಂಟೆವರೆಗೂ 1-1:30ವರೆಗೂ ಇದೆ ಥರ ಅವರು ಇದು ಮಾಡ್ತಾನೆ ಇರೋರು. ಬರೋರು ಬಂದು ಅವರು ಒಬ್ಬನವನ ಮೇಲೆ ಇಕ್ಕಿ ಅದು ಮುಂದ್ಗಡೆ ಗೇಟ್ ಇಲ್ದಾಗೆ ಈ ಸೈಡಲ್ಲೇ ಏಕ್ತಾಯಿದ್ರು. ಅದನ್ನು ನಾನು ಅಲ್ಲಿಂದ ಫಾಲೋ ಮಾಡಿಕೊಂಡು ತಿರುಗಿ ಆಮೇಲೆ ನಾನು ಹೋಗ್ಬಿಟ್ಟು ನಮ್ಮ ಮೇಸಲಿನ ಕರ್ಕೊಂಬಂದೆ. ಕರ್ಕೊಂಬಂದ್ಮೇಲೆ ಅಷ್ಟೊಳಗಡೆ ಪೊಲೀಸರು ಬಂದುಬಿಟ್ಟಿದ್ರು.